ಬೇಲಹೊಂಗಲ ಸಮೀಪದ ಇಂಚಲ ಗ್ರಾಮದಲ್ಲಿ 14 ಸಾರ್ವಜನಿಕ ಗಣಪತಿಗಳು ಇದ್ದರೂ ಬಸವೇಶ್ವರ ನಗರ ಯುವಕ ಮಂಡಳಿ ಗಣೇಶನಿಗೆ ವಿಶೇಷ ಪೂಜಾ ಅಲಂಕಾರ ವಿಧಿವಿಧಾನಗಳಿಂದ ಪ್ರತಿದಿನ ಬೆಳಗ್ಗೆ ಅಭಿಷೇಕ ಹಾಗೂ 11 ದಿನಗಳ ಕಾಲ ಅನ್ನ ಸಂತರ್ಪಣೆ ನಿರಂತರ ಇರುತ್ತದೆ. ಇಲ್ಲಿಯ ಗಣಪತಿನ ವಿಶೇಷತೆ ಏನೆಂದರೆ ಇಲ್ಲಿ ಬಂದಂತಹ ಭಕ್ತರು ಬೇಡಿಕೊಂಡ ಹರಕೆ ತೀರಿದ ನಂತರ ಮತ್ತೆ ಗಣೇಶ ಚತುರ್ಥಿಯ ಹಬ್ಬಕ್ಕೆ ಬಂದು ಅವರು ಬೆಳ್ಳಿ ಅನ್ನದಾಸೋಹ ಗಣೇಶನ ಮೂರ್ತಿಯನ್ನು ಏನಾದರೂ ಒಂದು ಉಡುಗೊರೆ ರೂಪದಲ್ಲಿ ಕೊಟ್ಟು ಹೋಗುತ್ತಾರೆ ಮತ್ತು ಬೇಡಿಕೊಂಡ ನಂತರ ಗಣೇಶನ ವಿಗ್ರಹವನ್ನು ಕೊಡಿಸುವ ಸಂಪ್ರದಾಯವಿದೆ. ಈ ಗಣೇಶನಿಗೆ ಬೇರೆ ಬೇರೆ ಹಳ್ಳಿಗಳಿಂದ ಬಂದು ಪೂಜೆ ಸಲ್ಲಿಸುತ್ತಾರೆ. ಈ ಗಣೇಶನಿಗೆ ಹತ್ತಿರ ಬೇಡಿಕೊಂಡು ಬಂದ ಭಕ್ತರಿಗೆ ವರವನ್ನು ಕೊಡುವ ವರಸಿದ್ಧಿ ವಿನಾಯಕ ಎಂದು ಹೆಸರಿದೆ. ಮುಂಬರುವ ಗಣೇಶ ಚತುರ್ಥಿಯ ಎಲ್ಲಾ ವಿಶೇಷ ಕಾರ್ಯಕ್ರಮಗಳನ್ನು ಈಗಲೇ ಭಕ್ತರು ಸೇವೆಯನ್ನು ಹಿಡಿದುಕೊಂಡಿದ್ದಾರೆ. ಇಲ್ಲಿ ಭಜನೆ, ಸಂಗೀತ, ನೃತ್ಯ, ರಂಗೋಲಿ ಇನ್ನೂ ಅನೇಕ ಸ್ಪರ್ಧೆಗಳನ್ನು ಇಲ್ಲಿ ಏರ್ಪಡಿಸಿದ್ದರು. ಈ ಕಾರ್ಯಕ್ರಮಕ್ಕೆ ಸಮಾಜ ಸೇವಕರಾದ ನಾಗಪ್ಪ ಶಿಮೇಟಿ ಅವರನ್ನು ಕಾರ್ಯಕ್ರಮಕ್ಕೆ ಕರೆಸಿ ಅದ್ದೂರಿಯಾಗಿ ಸ್ವಾಗತ ಮಾಡಿಕೊಂಡರು. ನನ್ನ ಕೈಲಾದಂತಹ ಸಹಾಯವನ್ನು ಮುಂಬರುವ ದಿನಗಳಲ್ಲಿ ಈ ನಿಮ್ಮ ನಗರಕ್ಕೆ ನಾನು ಮಾಡಿಸಿಕೊಡುತ್ತೇನೆ ಎಂದು ಕಾಣಿಕೆ ರೂಪದಲ್ಲಿ ಧನ ಸಹಾಯ ಮಾಡಿದರು. ನಿಮ್ಮ ಸೇವೆಗೆ ಸದಾ ನಾನು ಸಿದ್ಧನಿದ್ದೇನೆ, ಏನೇ ಕೆಲಸ ಬೇಕಾದರೂ ನನಗೆ ಹೇಳಿ ನಾನು ಮಾಡಿಕೊಡುತ್ತೇನೆ ಎಂದರು. ಎಲ್ಲ ಯುವಕ ಮಂಡಳಿಯ ಯುವಕರು ಕೂಡಿ ನಾಗಪ್ಪ ಮೇಟಿ ಅವರಿಗೆ ಸನ್ಮಾನ ಮಾಡಿದರು. ಹಾಗೆಯೇ ಕಮಿಟಿಯ ವತಿಯಿಂದ ಪ್ರತಿದಿನ ಅಡಿಗೆ, ಪ್ರಸಾದ, ಪೂಜೆ ಮಾಡಿದವರಿಗೆ ಕಮಿಟಿ ವತಿಯಿಂದ ಸನ್ಮಾನ ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಬಸವೇಶ್ವರ ನಗರದ ಯುವಕರು, ಯುವತಿಯರು, ಗುರು ಹಿರಿಯರು ಮತ್ತು ಮಹಿಳೆಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಕಾರ್ಯಕ್ರಮ ಮುಗಿದ ನಂತರ ಎಲ್ಲರೂ ಕೂಡಿ ಪ್ರಸಾದದ ವ್ಯವಸ್ಥೆ ಮಾಡಿದರು. ಇಂಚಲ ಗ್ರಾಮದ ಶ್ರೀ ಬಸವೇಶ್ವರ ನಗರದ ಗಜಾನೋತ್ಸವ ಕಮಿಟಿಯ ಗಜಾನೋತ್ಸವ ಕಾರ್ಯಕ್ರಮಕ್ಕೆ ನನ್ನ ಆಹ್ವಾನಿಸಿದ್ದಕ್ಕಾಗಿ ಎಲ್ಲ ಕಮಿಟಿ ಸದಸ್ಯರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಎಲ್ಲ ಸಹೋದರ ಸಹೋದರಿಯರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಗಣೇಶ್ ಎಲ್ಲರಿಗೂ ಒಳ್ಳೇದು ಮಾಡಲಿ. ಪ್ರತಿ ವರ್ಷದಂತೆ ಇದು ವರ್ಷ ನನಗೆ ಬರ್ಲಿಕ್ಕೆ ಆಗ್ತಿರಕ್ಕಿಲ್ಲ. ಆದರೂ ನಾನು ನಿನ್ನೆ ಬೆಳಿಗ್ಗೆ ನನ್ನ ಮನೆ ಕಾಲಂ ಪೂಜಾ ಇತ್ತು. ನಾನು ಮುಗಿಬೇಕಾದ್ರೆ 10 ಗಂಟೆ ಆಯಿತು. ಪೂಜಾ ಮುಗಿಬೇಕಾದ್ರೆ ಮುಗಿದ ಬಳಿಕ ನಾನು 11 ಗಂಟೆಗೆ ಬಸ್ ಸ್ಟ್ಯಾಂಡ್ಗೆ ಬಂದು ಟ್ರೈನ್ ನೋಡಿದೆ, ಫ್ಲೈಟ್ ನೋಡಿದೆ, ಎಲ್ಲನೂ ಟ್ರೈ ಮಾಡಿದೆ. ಬಸ್ ಎಲ್ಲ ಬಂದಾಗಿದ್ದು. ನಾನು ಮತ್ತೆ 12 ಗಂಟೆಗೆ ಇವ್ರಿಗೆ ಫೋನ್ ಮಾಡೀನಿ ಬಸ್ಸುಗೆ, ಇಲ್ಲ ಹಿಂಗಾಗೈತಿ ಬರೋಕ್ಕಾಗೋದಿಲ್ಲ, ಬಂದರೂ ನಾನು ರಾತ್ರಿ 1 ಅಥವಾ 2 ಆಕೈತಿ. ಅದ್ರ ಸಲುವಾಗಿ ರಾತ್ರಿ ನಾನು ಲೇಟಾಗಿ ಬಿಡ್ತೇನೆ, ನಾಳೆ ಎಷ್ಟೊತ್ತಿದ್ರು ಬಂದು ಅಟೆಂಡ್ ಆಗ್ತೇನೆ ಅಂತ ಹೇಳಿದ್ದೆ. ಅದೇ ಪ್ರಕಾರ ಇವತ್ತು ಬಂದೆ. ಇಲ್ಲಿ ಸ್ವಾಮೀಜಿ ಅವ್ರ ಮೀಟಿಂಗು ಕರೆದಿದ್ರು, ಅದು ಆಯಿತು. ಹೀಗಾಗಿ ನಿನ್ನೆ ಬರಲಿಕ್ಕೆ ಆಗಿಲ್ಲ. ಎಲ್ಲರೂ ಕ್ಷಮಾಪಣೆ ಕೇಳ್ತಾನೆ, ಎಲ್ಲರೂ ಹತ್ತಿರ ತಪ್ಪು ತಿಳ್ಕೊಬೇಡ್ರಿ. ನೀವು ಯಾವಾಗ ಕರಿತೀರಿ ಅವಾಗ ನಾನು ಬರ್ತೇನೆ, ಅದರದ್ದೇನಿಲ್ಲ ಬರಲಿಕ್ಕೆ. ನನಗೆ ಟೈಮ್ ಇರಲ್ಲ. ನನಗೆ ಆದಷ್ಟು ಏನೈತಿ ಸ್ಯಾಟರ್ಡೆ ಸಂಡೇ ಇದ್ರೆ ನಾನು ಬರ್ತೇನೆ ಅಂತೇಳಿ ಯಾರಿಗಾದರೂ ನಾನು ಹೇಳ್ತೇನೆ. ನನಗೆ ರಜಾ ಇರ್ತೈತಿ ಸ್ಯಾಟರ್ಡೆ ಸಂಡೇ ಆದ್ರೆ. ಉಳ್ಕಿದ ದಿವಸದಾಗ ಆಫೀಸ್ ಬಿಟ್ಟು ಬರೋಕ್ಕಾಗೋದಿಲ್ಲ, ಒತ್ತಡ ಇರ್ತೈತಿ, ಕೆಲಸದ ಒತ್ತಡ. ಹೀಗಾಗಿ ನನಗೆ ಬರೋಕ್ಕಾಗೋದಿಲ್ಲ. ಯಾಕಂದ್ರೆ ಕ್ಷೇತ್ರದ ಜವಾಬ್ದಾರಿ ನಮ್ಮ ಮೇಲೆ ಇರ್ತೈತಿ. ಪ್ರತಿಯೊಂದು ನಾವು ದಿನ ಆಫೀಸ್ದಾಗ ಏನು ನಡೀತೈತಿ ನಾವು ನಮ್ಮ ಬಾಸಿಗೆ ನಾವು ವರದಿ ಕೊಡಲೇಬೇಕು. ಆದ ಕಾರಣ ನಮಗೆ ಕೆಲಸದ ಕ್ಷೇತ್ರದ ಜನ ಬಂದಿರ್ತಾರೋ, ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಪ್ರತಿಯೊಂದು ಮುಂಜಾನೆಯಿಂದ ಸಾಯಂಕಾಲ ಮಟ್ಟ ನಮಗೆ ಕೆಲಸ ಇದ್ದೇ ಇರ್ತೈತಿ. ಅದಕ್ಕೆ ಬರ್ಲಿಕ್ಕಾಗಿಲ್ಲ. ಮತ್ತು ನೆಕ್ಸ್ಟ್ ನೀವು ಮುಂದಿನ ವರ್ಷ ಆದರೂ ಕರೆದ್ರು ನಾವು ಬರ್ತೇನೆ, ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಯಾವುದೇ ಕಾರಣಕ್ಕೂ ತಪ್ಪು ತಿಳ್ಕೊಬೇಡ್ರಿ. ಮತ್ತು ಇದು ನಮ್ಮ CC ರೋಡ್ ಅಂತ ಹೇಳಿದ್ರಿ, ಈಗ ಸರ್ಕಾರದಾಗ ದುಡ್ಡಿಲ್ಲ. ನಾನು ಈಗ ಹೇಳ್ತೇನೆ, ನನ್ನ ಮನೆ ಮುಂದಿನ ದಿವಸ ಆಗಿಲ್ಲ. ನಾನು ಸರ್ಕಾರದ ಹಿಂದಕ್ಕೆ ಸ್ಯಾಂಕ್ಷನ್ ಮಾಡ್ಕೊಂಡು ಬಂದು ದುಡ್ಡು ಸದ್ಯಕ್ಕೆ ತಡೆ ಹಿಡಿದಾರ. ನಾನು 20 ಲಕ್ಷ ರೂಪಾಯಿ ಹಾಕಿಸ್ಕೊಂಡು ಬಂದು ಹತ್ಯೆ ಮಾಡಿಕೊಂಡು ಎಲ್ಲ ಮಾಡಿ ಹೋಗಿದ್ರು, ಆಗಿರಾಕಿಲ್ಲ. ಆದ ಕಾರಣ ಇವ್ರು ಪಂಚಾಯತ್ ಅವ್ರನ್ನೂ ಕೇಳೋದು ಬೇಡ, ಯಾರನ್ನೂ ಕೇಳೋದು ಬೇಡ ಅಂತ ನಾನು ಮನೆ ಮುಂದಿನ ರೋಡ್ ನಾನೇ ಮಾಡ್ಕೊಂಡಿದ್ದೇನೆ. ಬಂದು ಬೇಕಾದ್ರೆ ನೋಡ್ರಿ, ಕೇಳಿ. ಅದಕ್ಕೆ ಬರೋದ್ರಿಂದಲೇ ಈ ಸರ್ಕಾರದಾಗ ಏನು ದುಡ್ಡಿಲ್ಲ, ಯಾವುದೇ ದುಡ್ಡು ಕೊಡ್ತಾ ಇಲ್ಲ ಎಲ್ಲರೂ. ನೆಕ್ಸ್ಟ್ ಏನಾದರೂ ದುಡ್ಡು ಕೊಡಾಕತ್ರ ಈ ಫಸ್ಟ್ ಪ್ರಿಫರೆನ್ಸ್ ಈ ರೋಡ್ ಹಾಕೋತೀವಿ. ನೀವು ಪಂಚಾಯತ್ ಅವ್ರನ್ನ ಕೇಳಬೇಡ್ರಿ, ನಾನೇ ಸ್ಯಾಂಕ್ಷನ್ ಮಾಡಿಸ್ಕೊತೀನಿ, ನಾನೇ ಸರ್ಕಾರದಲ್ಲಿ ಸ್ಯಾಂಕ್ಷನ್ ಮಾಡಿಸ್ಕೊತೀನಿ. ಬರೋ ದಿನದಲ್ಲಿ ಅದನ್ನು ಮಾಡಿ ಕೊಡ್ತೇನೆ ಅನ್ನೋ ಜವಾಬ್ದಾರಿ ನಾವು ತಗೋತೇನೆ. ಆದ ಕಾರಣ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡ್ರಿ. ಪ್ರತಿ ವರ್ಷ ಇನ್ನೂ ವಿಜೃಂಭಣೆಯಿಂದ ಮಾಡ್ರಿ, ನಿಮ್ಮ ಜೊತೆ ನಾವು ಇರ್ತೇವೆ. ಪ್ರತಿ ವರ್ಷ ನಮ್ಮನ್ನು ಕರಿ, ಗಣಪತಿ ಎಲ್ಲರಿಗೂ ಒಳ್ಳೇದು ಮಾಡ್ಲಂತ ಹೇಳಿ ನಾನು 2 ಮಾತು ಮುಗಿಸ್ತೇನೆ.
ಧನ್ಯವಾದಗಳು ಅಣ್ಣ ಅವರಿಗೆ. ಯಾಕಂದ್ರೆ ನಮ್ಮ ಭಾಗದ ಶಾಸಕರಾಗಿರ್ತಕ್ಕಂಥ